ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷನೂ ಈ ಚೌಡೇಶ್ವರಿ ರಥೋತ್ಸವಕ್ಕೆ ನಮ್ಮ ನಾಯಕರಾದ ಕೊತ್ತೂರು ಮಂಜುನಾಥ ಅಣ್ಣನವರು ಬಂದು ಭಾಗವಹಿಸುತ್ತಿದ್ದರು. ಈಗ ಅವರು ಕೋಲಾರದಲ್ಲಿ ತುಂಬ ಕಾರ್ಯಕ್ರಮಗಳಿರೋದ್ರಿಂದ ಈಗ ನಮಗೆ ನೀವು ಹೋಗಿ ಭಾಗವಹಿಸಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮುಂದುವರಿಸ್ಕೊಂಡು ನಾವು ಅವರ ಜಾಗದಲ್ಲಿ ಅವರು ಏನು ಮುಂದುವರ್ಸ್ಕೊಂಡು ಹೋಗ್ತಿದ್ರು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಮಂಜಣ್ಣ ಅವ್ರಿಗೆ ನಾವು ಕೇಳಿದ್ವಿ, ಇವತ್ತು ಅವರೇನೋ ಬ್ಯುಸಿ ಇದ್ದರು, ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅಂತಂದರು. ಮೋಸ್ಟ್ಲಿ ಬಂದರೆ ಸಾಯಂಕಾಲ ಬರ್ಬೋದು. ನಮಗೂ ಈ ಭಾಗದ ಎಲ್ಲ ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾವುದೂ ಜಾತಿ ಭೇದವಿಲ್ಲದೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಯಾವುದೇ ಜಾತಿ ಭೇದವಿಲ್ಲದೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಆ ಭಗವಂತ ಈ ಭಾಗದ ಎಲ್ಲರಿಗೂ, ತಾಯಿ ಚೌಡೇಶ್ವರಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ನಮ್ಮ ತಾಲೂಕಿನಲ್ಲಿ ಎಲ್ಲ ಮಳೆ ಬೆಲೆ ಆಗಿ ಎಲ್ಲರೂ ಸಮೃದ್ಧವಾಗಿ ಇರಬೇಕಂತ ಈ ಸಂದರ್ಭದಲ್ಲಿ ಬೇಡ್ಕೊಂತೀನಿ. ಜೈ ಹಿಂದ್. ಅಂದರೆ ಬಿಸೇಗೌಡರ ಒಂದು ಇತಿಹಾಸ. ಈ ಇತಿಹಾಸ
ಇರತಕ್ಕಂಥ ಈ ಪ್ರಾಂತ್ಯದಲ್ಲಿ ಸುಮಾರು 97 ವರ್ಷಗಳ ಹಿಂದೆಯಿಂದ ಈ ಒಂದು ಸಪ್ತ ಮಾತೃಕೆಯರ ಚೌಡೇಶ್ವರಿ ರಥೋತ್ಸವ ಪ್ರತಿ ವರ್ಷದಂತೆ ಅದ್ದೂರಿಯಾಗಿ ಇಲ್ಲಿ ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಪಕ್ಷದ ನಾಯಕರು ಮುಖಂಡರುಗಳು ಇವತ್ತು ಅನ್ನಸಂತರ್ಪಣೆ ಇವೆಲ್ಲ ಇಟ್ಕೊಂಡು ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿದ್ದಾರೆ. ಆ ತಾಯಿಯಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ನಮ್ಮ ತಾಲೂಕಿನ ಜನತೆಗೆ ಉತ್ತಮವಾದಂಥ ಮಳೆ ಬಂದು ಬೆಳಗಳಾಗಿ ಎಲ್ಲ ಜನರ ಸುಖ ಶಾಂತಿ ನೆಮ್ಮದಿಯಿಂದ ಬಾಳುವಂಥ ಒಂದು ಇದನ್ನು ಆ ತಾಯಿ ಪ್ರಸಾದಿದೆ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಈ ತಾಯಿ ಚೌಡೇಶ್ವರಿ ದೇವಿಯ ಜಾತ್ರೆ ಈ ನಮ್ಮ ಸಾಮಂತರಾಜರಾದಂಥ ಬಿಸೇಗೌಡರ ವಂಶಸ್ಥರು ಮತ್ತು ಮಣಿಕಾಲ್ ಗ್ರಾಮದ ಬ್ರಾಹ್ಮಣರಾದಂಥ ಗಟ್ಟು ವಂಶಸ್ಥರು ಇಬ್ಬರೂ ಸೇರಿ ಸುಮಾರು 97 ವರ್ಷಗಳಿಂದ ಪ್ರಾರಂಭ ಮಾಡಿರ್ತಾರೆ. ಅಂದಿನಿಂದ ಇಂದಿನ ತನಕ ಇದೇ ರೀತಿ ಪ್ರತಿ ವರ್ಷದ ಫೆಬ್ರವರಿಯಲ್ಲಿ ಬರ್ತಕ್ಕಂಥ ಭರತ ಹುಣ್ಣಿಮೆಗೆ ಈ ಒಂದು ಜಾತ್ರಾ ಮಹೋತ್ಸವ ನಡೆಯುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕ ಎಲ್ಲ ಹಳ್ಳಿಗಳಿಂದನೂ ಯಾವುದೇ ದೂರದಿಂದ ಬಂದಂಥ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಕೆಲವು ವರ್ಷಗಳಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಪತ್ತೂರು ಮಂಜಣ್ಣವರು ಹಾಗೂ ಅವರ ಅನುಯಾಯಿಗಳಾದಂಥ ನಾವೆಲ್ಲರೂ ಸಹ ಅನ್ನಸಂತರ್ಪಣೆ ಇತ್ಯಾದಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ. ಇದೇ ರೀತಿ ಇದನ್ನು ಮುಂದೇನೂ ಸಹ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಆ ಚೌಡೇಶ್ವರಿ ತಾಯಿಯ ಆಶೀರ್ವಾದ ಸಮಸ್ತ ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ, ಕರ್ನಾಟಕ ಎಲ್ಲರ ಮೇಲೆ ಇರಲಿ. ಎಲ್ಲ ರೈತರು, ಎಲ್ಲ ಬಿಸ್ನೆಸ್ ಮ್ಯಾನ್ಸ್ಗಳು ಎಲ್ಲ ಕೂಡ ಒಂದು ಅಭಿವೃದ್ಧಿ ಆಗಲಿ, ದೇಶ ಅಭಿವೃದ್ಧಿ ಆಗಲಿ ಎಂದು ಕೂಡ ಆ ಚೌಡೇಶ್ವರಿ ತಾಯಿಯಲ್ಲಿ ನಾವೆಲ್ಲ ಕೂಡ ಬೇಡ್ಕೊಳ್ಳೋಣ. ಅದೇ ರೀತಿ ಪ್ರತಿ ವರ್ಷ ಸುಮಾರು 8 ವರ್ಷಗಳ ಕಾಲ ನಮ್ಮ ಚಲಪತಣ್ಣವರ ಅದೇ ರೀತಿ ಸುಮಾರು ವರ್ಷಗಳಿಂದ ಅನ್ನದಾನವನ್ನು ಕೂಡ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ. ಈ ವರ್ಷ ವಿಶೇಷವಾಗಿ ನಮ್ಮ 2023ರಲ್ಲಿ ಚುನಾವಣೆಗೆ ನಿಂತು ಸೋತಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಆದನಾರಾಯಣನವರ ಸಹಕಾರದೊಂದಿಗೆ ಅನ್ನದಾನವನ್ನು ಇಲ್ಲಿ ಮಾಡಿದ್ದೀವಿ. ನಮ್ಮ ಪತ್ತೂರು ಮಂಜಣ್ಣವರು ಬರಬೇಕಾಗಿತ್ತು. ಅವರು ಸುಮಾರು ಅವರು ಕೋಲಾರನಲ್ಲಿ MLA ಆಗಿರ್ತಕ್ಕಂಥ ಕಾರಣದಿಂದ ಅಲ್ಲೇ ಸುಮಾರು ಕಾರ್ಯಕ್ರಮಗಳು ಇರೋದ್ರಿಂದ ಅವ್ರು ಬರಕ್ಕಾಗ್ಲಿಲ್ಲ. ಆ ಜವಾಬ್ದಾರಿಯನ್ನೆಲ್ಲ ಕೂಡ ನಮ್ಮ ಆದನಾರಾಯಣ ಸುಮಾರು ದಿನಗಳಿಂದ ನಾನು ಒತ್ಕೊಂತೀನಿ ಅಂತ ಹೇಳ್ಕೊಂಡ್ ಬಂದೆ. ಈಗ ತಾನೇ ಕೂಡ ಹೇಳಿದ್ರು ಅವ್ರ ಮೇಲೆ ಆ ಜವಾಬ್ದಾರಿ ಕೂಡ ನಮ್ಮ ಪತ್ತೂರು ಮಂಜಣ್ಣ ಯಾವ ರೀತಿ ತಾಲೂಕನ್ನ ನಡ್ಸ್ಕೊಂಡು ಬಂದಿದ್ದಾರೆ ಆ ಜವಾಬ್ದಾರಿ ನಮ್ಮ ಆದನಾರಾಯಣ ಅವರು ನಡ್ಕೊಬೇಕು. ಈ ಚೌಡೇಶ್ವರಿ ತಾಯಿ ಮುಂದೆ ಹೇಳ್ತಾ ಇದೀವಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಅವ್ರು MLA ಆಗ್ತಕ್ಕಂಥ ಒಂದು ಅವಕಾಶಗಳು ತುಂಬಾನೇ ಎದ್ದು ಕಾಣಿಸ್ತಾ ಇದೆ. ಅದರಿಂದ ಅವರೆಲ್ಲ ಕೂಡ ಒಂದು ಜವಾಬ್ದಾರಿ ಎಲ್ಲರನ್ನೂ ಕೂಡ ಮಾತಾಡಿ ಅವರ ಸಮಸ್ಯೆಯನ್ನು ನಾನು ತೀರಿಸ್ತೀನಿ ಅಂತ ಕೂಡ ಈಗಾಗಲೇ ಆಶ್ವಾಸನೆಗಳು ಎಲ್ಲಿ ಪ್ರತಿಯೊಂದು ಕಡೆ ಕೂಡ ಕೊಟ್ಕೊಂಡ್ ಬಂದಿದ್ದಾರೆ. ನಾವೆಲ್ಲ ಕೂಡ ಈ ಶುಭ ದಿನದಂದು ಚೌಡೇಶ್ವರಿ ದೇವಿಯನ್ನು ಬೇಡ್ಕೊಳ್ಳೋದೇನೆಂದ್ರೆ ಅವರು ಮಾಡಿರ್ತಕ್ಕಂಥ ಒಂದು ಸೇವೆಯನ್ನ ಗುರುತಿಸಿ ಸುಮಾರು ದಿನಗಳಿಂದನೇ ಬಂದು ಅಲ್ಲಿ ತಾಲೂಕು ಸೇವೆ ಮಾಡಿ ಹೋಗಿದ್ದಾರೆ. ಮತ್ತೆ ಗ್ಯಾಪ್ ಬಂದಿದೆ. ಮತ್ತೆ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ಮುಳಬಾಗಿಲು ತಾಲೂಕಿನ ಎಲ್ಲ ಸಮಸ್ಯೆಗಳನ್ನು ಬೆಂಗಳೂರಿನಲ್ಲಿ ತಿಳ್ಕೊಂಡು ಕೂಡ ಇಲ್ಲಿ ಬಗೆಹರಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಸೋತ್ ಮನೆಯಲ್ಲಿ ಇರ್ಲಿಲ್ಲ, ಮತ್ತೆ ಜನರೊಳಗಡೆ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ತಕ್ಕ ಪ್ರತಿಫಲ ಕೂಡ ಸಿಗ್ತದೆ ಅಂತ ಕೂಡ ಚೌಡೇಶ್ವರಿ ಬೇಡ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನಾನು ಈ ಮಾತ್ರ ಮುಗಿಸ್ತಾ. ಜೈ ಹಿಂದ್, ಜೈ ಚೌಡೇಶ್ವರಿ.